ರಾಜಧಾನಿ ಬೆಂಗಳೂರಿನ ಅಭಿವೃದ್ಧಿ ಮರೆತ ರಾಜ್ಯ ಕಾಂಗ್ರೆಸ್ ಸರ್ಕಾರದ ದೂರಾಡಳಿತದ ವಿರುದ್ಧ ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಸದಾನಂದ ಗೌಡ, ಪ್ರತಿಪಕ್ಷ ನಾಯಕರಾದ ಆರ್ ಅಶೋಕ್, ಮಾಜಿ ಸಚಿವರುಗಳಾದ ಅಶ್ವಥ್ ನಾರಾಯಣ್, ಕೆ ಗೋಪಾಲಯ್ಯ, ಮುನಿರತ್ನ, ರಾಜ್ಯ ಮುಖ್ಯ ವಕ್ತಾರರಾದ ಶ್ರೀ ಅಶ್ವಥ್ ನಾರಾಯಣ್, ಬೆಂಗಳೂರು ಉತ್ತರ ಜಿಲ್ಲಾಧ್ಯಕ್ಷರಾದ ಶ್ರೀ ಎಸ್ ಹರೀಶ್, ಬೆಂಗಳೂರು ಕೇಂದ್ರ ಜಿಲ್ಲಾಧ್ಯಕ್ಷರಾದ ಶ್ರೀ ಸಪ್ತಗಿರಿಗೌಡ, ಬೆಂಗಳೂರು ದಕ್ಷಿಣ ಜಿಲ್ಲಾಧ್ಯಕ್ಷರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಬಿಬಿಎಂಪಿ ಮಾಜಿ ಸದಸ್ಯರು, ಪಕ್ಷದ ಪದಾಧಿಕಾರಿಗಳು ಮತ್ತು ಪ್ರಮುಖರು ಉಪಸ್ಥಿತರಿದ್ದರು. ಮಾಜಿ ಬಿಬಿಎಂಪಿ ಸದಸ್ಯರಾದ ಎಎಚ್ ಬಸವರಾಜ್ ಮಾತನಾಡಿ, ಸರ್ಕಾರ ಬಂದು 1 ವರ್ಷ ಕಳೆದಿದೆ. ಆದರೆ ಬ್ರ್ಯಾಂಡ್ ಬೆಂಗಳೂರು ಅಲ್ಲ, ಇದು ಬ್ಯಾಡ್ ಬೆಂಗಳೂರು ಆಗಿದೆ. ಅಭಿವೃದ್ಧಿಗೆ ಒಂದು ನಯ ಪೈಸಾ ಕೂಡ ನೀಡಿಲ್ಲ. ನಗರದ ರಸ್ತೆ ಹಾಳಾಗಿ ಹೋಗಿವೆ. ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಬೆಂಗಳೂರು ಅಭಿವೃದ್ಧಿಗೆ ಮುಂದಾಗಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಅಂತ ಸರ್ಕಾರದ ವಿರುದ್ಧ ಬಸವರಾಜ್ ಗುಡುಗಿದ್ರು. ಬೆಂಗಳೂರು ಕೆಂಪೇಗೌಡರು ಕಟ್ಟಿದಂಥ ನಗರ ಇವತ್ತು ಬ್ರಾಂಡ್ ಬೆಂಗಳೂರು ಹೋಗಿ ಬ್ಯಾಡ್ ಬೆಂಗಳೂರು ಆಗ್ತಾ ಇದೆ. ಇಂಥ ಒಂದು ಸ್ಥಿತಿಗೆ ಬಂದಿರತಕ್ಕಂಥ ದುರಂತ ಕಾಂಗ್ರೆಸ್ ಸರ್ಕಾರ. ಈ ಕಾಂಗ್ರೆಸ್ ಸರ್ಕಾರ ಬಂದು 1 ವರ್ಷ ಆದರೂ ಸಹಿತ ಗುಂಡಿ ಮುಚ್ಚಕ್ಕೆ ಯೋಚನೆ ಇಲ್ಲ, ಕಸ ತೆಗೆಯೋಕ್ಕೆ ಚಿಂತೆ ಇಲ್ಲ, ಬೀದಿ ದೀಪ ರಿಪೇರಿ ಮಾಡೋಕ್ಕೆ ಯೋಚನೆ ಇಲ್ಲ. ಇಂಥ ವ್ಯವಸ್ಥೆಯಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸ್ತಾ ಇದ್ದಾರೆ. ಈ ವ್ಯವಸ್ಥೆ ವಿರುದ್ಧ ನಮ್ಮ ಭಾರತೀಯ ಜನತಾ ಪಾರ್ಟಿಯ ವಿರೋಧ ಪಕ್ಷ ನಾಯಕರಾದಂಥ ಸನ್ಮಾನ್ಯ ಆರ್ ಅಶೋಕ್ ಅವರು, ಮಾಜಿ ಮುಖ್ಯಮಂತ್ರಿಗಳಾದಂಥ ಸದಾನಂದ ಗೌಡರು, ಬೆಂಗಳೂರಿನ ಎಲ್ಲ ಶಾಸಕರು, ಎಲ್ಲ ವಿಧಾನ ಪರಿಷತ್ ಸದಸ್ಯರು ಮತ್ತು ಎಲ್ಲ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರು ಮತ್ತು ಪಕ್ಷದ ಎಲ್ಲ ವಿವಿಧ ಜವಾಬ್ದಾರಿ ಇರ್ತಕ್ಕಂಥ ಎಲ್ಲ ಮೋರ್ಚಾದ ಪದಾಧಿಕಾರಿಗಳು, ಕಾರ್ಯಕರ್ತರು, ಮಂಡಲದ ಅಧ್ಯಕ್ಷರು, ಪದಾಧಿಕಾರಿಗಳು ಇವತ್ತು ಬೀದಿಗೆ ಸಾಂಕೇತಿಕವಾಗಿ ಬಂದು ಇಳಿದಿದ್ದೀವಿ. ಇದು ಸರ್ ಮಾಡಲಿಲ್ಲ ಅಂದರೆ, ಗುಂಡಿ ಮುಚ್ಚೋ ಕೆಲಸಕ್ಕೆ ಪ್ರಾರಂಭ ಮಾಡಲಿಲ್ಲ ಅಂದರೆ, ಕಸ ತೆಗೆಯೋಕ್ಕೆ ಯೋಚನೆ ಮಾಡಲಿಲ್ಲ ಅಂದರೆ, ಬೀದಿ ದೀಪ ವ್ಯವಸ್ಥೆ ಸರಿಪಡಿಸಿಲ್ಲ ಅಂದರೆ, ಒಳಚರಂಡಿ ವ್ಯವಸ್ಥೆ ಸರಿಪಡಿಸಿಲ್ಲ ಅಂದರೆ, ಮಳೆ ನೀರಿನ ಚರಂಡಿ ದುರಸ್ತಿ ಮಾಡಲಿಲ್ಲ ಅಂದರೆ ನಿರಂತರವಾಗಿ ಹೋರಾಟ ಮಾಡೋದಕ್ಕೆ ಭಾರತೀಯ ಜನತಾ ಪಾರ್ಟಿ ಸಿದ್ಧರಿದ್ದೀವಿ. ಇವತ್ತಿನ ಪ್ರತಿಭಟನೆ ಕಾಂಗ್ರೆಸ್ ವಿರುದ್ಧವಾಗಿ ಇವತ್ತಿನ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ಬೆಂಗಳೂರು ನಗರದಲ್ಲಿ ಎಲ್ಲೂ ಓಡಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ನಡ ಮುರಿದೋಗುತ್ತೋ, ಯಾವಾಗ ಪ್ರಾಣ ಹೋಗುತ್ತೋ ಅನ್ನೋ ಸ್ಥಿತಿಯಲ್ಲಿ ಗುಂಡಿಗಳು ಬಿದ್ದಿದೆ. ಆದರೆ ಈ ರಾಜ್ಯ ಸರ್ಕಾರ ಮತ್ತು ಈ BBMPಯವರು ಇಬ್ಬರೂ ಗಮನ ಹರಿಸ್ತಾ ಇಲ್ಲ. ಭಾಳಷ್ಟು ದೌರ್ಜನ್ಯಗಳು ನಡೀತಾ ಇದೆ. ಆ ದೌರ್ಜನ್ಯ ಕೂಡ ಇವರು ಭಾಳ ಕೇರ್ಲೆಸ್ಸಾಗಿ ಮಾತಾಡ್ತಾರೆ. ಏನಾಗುತ್ತೆ ಬಿಡಿ ಅಂತಾರೆ. ಗೃಹ ಮಂತ್ರಿಗಳು ಕೂಡ ಗಮನ ಹರಿಸ್ತಾ ಇಲ್ಲ. ಈ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಕೂಡ ಗಮನ ಹರಿಸ್ತಾ ಇಲ್ಲ. ಈ ರಾಜ್ಯದ DCM ಆಗಿರುವಂಥ ಸನ್ಮಾನ್ಯ DK ಶಿವಕುಮಾರ್ ಕೂಡ ಗಮನ ಹರಿಸ್ತಾ ಇಲ್ಲ. ಏನಾಗಿದೆ ಅಂದರೆ ಭಾಳಷ್ಟು ಕಾನೂನು ಸುವ್ಯವಸ್ಥೆಯೂ ಕೆಟ್ಟೋಗಿದೆ, ರಸ್ತೆಗಳು ಕೆಟ್ಟೋಗಿದೆ. ಕಾನೂನಲ್ಲಿ ಇವಾಗ ಏನು ರಾಜ್ಯ ಸರ್ಕಾರ ಏನು ಮಾಡಬೇಕು ಅಂತ ಇದೆ ಆ ಕೆಲಸಗಳು ಯಾವುದೂ ಆಗ್ತಾಯಿಲ್ಲ. ಬಿಟ್ಟಿ ಗ್ಯಾರಂಟಿಗಳನ್ನ ನಾವು ಕೊಡೋ ಮುಖಾಂತರ ಇಡೀ ರಾಜ್ಯದಲ್ಲಿ ನಾವು ಗೆಲ್ಬೋದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಬರೀ ಭಾಗ್ಯಗಳು ಬಗ್ಗೆ ಮಾತಾಡ್ತಾರೆ ವಿನಃ ಬೇರೆ ಭಾಗ್ಯಗಳು ಯಾವುದೂ ಅವರು ಮಾತಾಡ್ತಾ ಇಲ್ಲ. ಈ ರಾಜ್ಯ ಸರ್ಕಾರ ಭಾಳಷ್ಟು ಹಿಂದೆ ಉಳಿದಿದೆ. ಏನು ರಾಜ್ಯ ಸರ್ಕಾರಕ್ಕೆ ಯಾವಾಗ ಕಾಂಗ್ರೆಸ್ ಬಂತು, BJP ಸರ್ಕಾರ ನಾವು ಇವಾಗ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 1 ವರ್ಷ ತುಂಬಿದ್ರು ಕೂಡ ಬೆಂಗಳೂರಿಗೆ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ಕೊಂಡು ಅಧಿಕಾರಕ್ಕೆ ಬಂದಂಥವರು ₹1 ಕೂಡ ರಿಲೀಸ್ ಮಾಡಿಲ್ಲ. ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಗಳಿಸಿದಂಥ ಬೆಂಗಳೂರಿಗೆ ಇವರು ಪ್ರಾರಂಭಿಕ ಮಳೆಯಲ್ಲೇ ಕೂಡ ಭಾಳ ದೊಡ್ಡ ಅನಾಹುತಗಳಾಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಇವತ್ತು ಅಂದರೆ ಚರಂಡಿಗಳು ಹೂಳೆತ್ತ ಕೂಡ ಇವ್ರ ಹತ್ರ ದುಡ್ಡಿಲ್ಲ. 60% ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ತಕ್ಕಂಥವ್ರು ಬೆಂಗಳೂರಿಗೆ ವರ್ಷಕ್ಕೆ 10,000 ಕೋಟಿ ರೂಪಾಯಿನ ರಿಲೀಸ್ ಮಾಡಬೇಕಿತ್ತು. ಒಂದೇ ₹1 ನಯ ಪೈಸವನ್ನು ರಿಲೀಸ್ ಮಾಡದೆ ಒಂದು ಹೊಸದಾಗಿ ಒಂದು ಫ್ಲೈಓವರ್ ಕೆಲಸಕ್ಕೆ ಕೂಡ ಗುದ್ಲಿ ಪೂಜೆಯನ್ನು ಮಾಡಿಲ್ಲ. ಬೇಸಿಗೆ ಕಾಲ ನೋಡ್ಲಿಕ್ಕೆ ಅವಕಾಶ ಇಲ್ಲ. ಈಗ ನೋಡ್ರಿ ಬರೀ ಬೇಸಿಗೆ